ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಟೆಕ್ ನ್ಯೂಸ್ ಅನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ದಿನಾಂಕ 13 ಬುಧವಾರ ಸಂಜೆ 7 ಗಂಟೆ ಇವತ್ತಿನ ಒಂದು ಟೆಕ್ ನ್ಯೂಸ್ ಅನ್ನು ನೋಡೋಣ. ಸ್ನೇಹಿತರೆ, ನಿಮಗೆಲ್ಲ ಒಂದು ಫೋಕೋ F1 ಮೊಬೈಲ್ ಗೊತ್ತಲ್ವಾ? ಇದು ಶೋಮಿ ಬ್ರ್ಯಾಂಡ್ನ ಒಂದು ಸಬ್ ಬ್ರ್ಯಾಂಡ್ ಅಂತ ಹೇಳ್ಬೋದು, ಫೋಕೋ F1. ಸೊ ಅದೇ ರೀತಿಯಾಗಿ ವಿವೋ ಕೂಡ ತನ್ನ ಒಂದು ಸಬ್ ಬ್ರ್ಯಾಂಡನ್ನು ನಿನ್ನೆ ಅನೌನ್ಸ್ ಮಾಡಿದೆ. ಏನಪ್ಪ ಒಂದು ವಿವೋ ಸಬ್ ಬ್ರ್ಯಾಂಡ್ ನೇಮ್ ಅಂತ ನೋಡಿದ್ರೆ IQ ಅಂತ. ಹೌದು, ವಿವೋ ಬ್ರ್ಯಾಂಡ್ IQ ಮೊಬೈಲ್ ಫೋನ್ಗಳನ್ನು ನಿನ್ನೆ ರಿಲೀಸ್ ಮಾಡಿದೆ. ಸೊ ಇದರ ಒಂದು ಉದ್ದೇಶ ಏನಾದರೂ ತಿಳಿದು ಬಂದಿಲ್ಲ, ಬಟ್ ವಿವೋನ ಸಬ್ ಬ್ರ್ಯಾಂಡ್ IQ ಅಂತ ಹೇಳ್ಬೋದು. ಸೊ ಇನ್ನು ಎರಡನೇ ಟೆಕ್ ನ್ಯೂಸನ್ನು ನೋಡೋದಾದರೆ ಒಂದು ರೆಡ್ಮಿ ನೋಟ್ 7 ಶೋಮಿ ನೋಟ್ 7 ಮೊಬೈಲ್ ಇದೇ ಒಂದು 12ರಿಂದ ಒಂದು 20ನೇ ತಾರೀಕಿನೊಳಗೆ ರಿಲೀಸ್ ಆಗುವ ಚಾನ್ಸಸ್ ಇತ್ತು. ಬಟ್ ಇನ್ನೂವರೆಗೂ ಅಧಿಕೃತವಾಗಿ ಯಾವುದೇ ಒಂದು ಶೋಮಿ ಕಡೆಯಿಂದ ಯಾವಾಗ ಒಂದು ಈ ಒಂದು ಫೋನ್ ರಿಲೀಸ್ ಆಗುತ್ತೆ ಅಂತ ತಿಳಿದು ಬಂದಿಲ್ಲ. ಮೇ ಬಿ ಈ ಒಂದು ಮಂತ್ ಎಂಡಲ್ಲಿ ಅಥವಾ ಒಂದು ಮಾರ್ಚ್ ವೀಕಲ್ಲಿ ಬರುವ ಒಂದು ಸಾಧ್ಯತೆ ಇದೆ. ಸರ್, ನೆಕ್ಸ್ಟ್ ನ್ಯೂಸ್ ನೋಡೋಣ. ಶೋಮಿ MI ಹೋಮ್ ಸೆಕ್ಯೂರಿಟಿ ಕ್ಯಾಮ್ರಾ ಒಂದು ಲಾಂಚ್ ಆಗ್ತಾ ಇದೆ. ಇದೇ ಒಂದು ಫೆಬ್ರವರಿ 14ಕ್ಕೆ. ಸೊ ಒಂದು 2,000 ರೂಪಾಯಿ ಒಂದು ಆಸ್ಪಾಸಿನಲ್ಲಿ ಈ ಒಂದು ಕ್ಯಾಮ್ರಾ ನಿಮಗೆ ಸಿಗ್ತಾ ಇದೆ. ಸೊ ಈ ಒಂದು ಕ್ಯಾಮ್ರಾದ ಸ್ಪೆಸಿಫಿಕೇಶನ್ ನೋಡೋದಾದರೆ ಒಂದು 1080 ರೆಸಲ್ಯೂಷನಲ್ಲಿ ಬರ್ತಾ ಇದೆ. ಆಮೇಲೆ ನೈಟ್ ವಿಷನ್ ಇದೆ. ನಂತರ ಒಂದು 130 ಡಿಗ್ರಿ ಒಂದು ವೈಡ್ ಆ್ಯಂಗಲಲ್ಲಿ ಈ ಒಂದು ಕ್ಯಾಮ್ರಾ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೆ ಈ ಒಂದು ಕ್ಯಾಮ್ರಾ ನೀವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನ್ಯೂಸ್ ನೋಡಿದ್ರೆ IDC ಸಂಸ್ಥೆ ಒಂದು 2018ರಲ್ಲಿ ಭಾರತಕ್ಕೆ ಯಾವ ಒಂದು ಮೊಬೈಲ್ ಫೋನ್ಗಳ ಮೊಬೈಲ್ ಫೋನ್ಗಳು ಹೆಚ್ಚು ಇಂಪೋರ್ಟ್ ಆಯಿತು, ಆಮೇಲೆ ಸೇಲ್ ಆಯಿತು, ಮತ್ತು ಮಾರ್ಕೆಟಲ್ಲಿ ಯಾವುದು ವ್ಯಾಲ್ಯೂ ಜಾಸ್ತಿ ಇದೆ ಅನ್ನೋ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಸೊ ಈ ಒಂದು IDCಯ ಪ್ರಕಾರ ಒಂದು 2018ರಲ್ಲಿ ಶೋಮಿ ಮೊದಲ ಸ್ಥಾನದಲ್ಲಿದ್ದರೆ, ಒಂದು 2ನೇ ಸ್ಥಾನದಲ್ಲಿ ಸ್ಯಾಮ್ಸಂಗ್ ಇದೆ ಅಂತ ಹೇಳ್ಬೋದು. ಸೊ 2018ರಲ್ಲಿ ಒಂದು ಕ್ವಾರ್ಟರ್ ಶಿಪ್ಮೆಂಟ್ ಒಂದು ವ್ಯಾಲ್ಯೂಮ್ನ ಪ್ರಕಾರ ಒಂದು 10.0 ವ್ಯಾಲ್ಯೂಮನ್ನು ಒಂದು ಶೋಮಿ ಮೊಬೈಲ್ ಫೋನ್ ಇಂಡಿಯಾದಲ್ಲಿ ಒಂದು ಸೇಲ್ ಆಗಿದೆ. ಒಂದು ಸ್ಯಾಮ್ಸಂಗ್ ಕಂಪೇರ್ ಮಾಡಿದರೆ ಸ್ಯಾಮ್ಸಂಗ್ ಒಂದು 8.0 ಮಾತ್ರ ಆಗಿದೆ. ಸೊ ಅದೇ ಶೋಮಿ ಒಂದು 2018 ಒಂದು ಶೇರ್ ಮಾರ್ಕೆಟ್ ನೋಡೋದಾದ್ರೆ ನಮಗೆ 29.7% ಶೇರ್ ಒಂದು ಶೋಮಿ ಮೊಬೈಲ್ಗೆ ಸಿಕ್ಕಿದೆ. ಅದೇ ರೀತಿ ಸ್ಯಾಮ್ಸಂಗ್ಗೆ 23.9% ಸಿಕ್ಕಿದೆ. ಸೊ ಅದೇ ರೀತಿಯಾಗಿ ಒಂದು ವಿವೋ ಮೊಬೈಲ್ ನೋಡಿದ್ರೆ 4.2 ವ್ಯಾಲ್ಯೂಮ್ ಒಂದು ಶಿಪ್ಮೆಂಟಲ್ಲಿ ನೋಡೋದಾದರೆ, ಆಮೇಲೆ ಶೇರ್ ಮಾರ್ಕೆಟಲ್ಲಿ ನೋಡೋದಾದ್ರೆ ಒಂದು 12.6% ಒಂದು ವಿವೋ ಮೊಬೈಲ್ ಫೋನ್ ಹೊಂದಿದೆ. ಸೊ ಅದೇ ರೀತಿಯಾಗಿ ಒಪ್ಪೋ 2.5 ವ್ಯಾಲ್ಯೂಮನ್ನು ಒಂದು ಶಿಪ್ಮೆಂಟಲ್ಲಿ ಪಡ್ಕೊಂಡ್ರೆ ಒಂದು ಶೇರ್ ಮಾರ್ಕೆಟ್ನಲ್ಲಿ ಕೇವಲ ಒಂದು 7.6% ಒಂದು ಪಡ್ಕೊಂಡಿದೆ. ಅದೇ ರೀತಿಗೆ ಟ್ರಾನ್ಸಿಷನ್ ಅಂದರೆ ನಿಮಗೆ ಈ ಒಂದು ಸ್ಪೈಸ್ ಮೊಬೈಲ್ ಆಗಿರ್ಬೋದು, ಇನ್ಫೋಕಸ್, ಇನ್ಫಿನಿಟಿ, ಸೊ ಈ ರೀತಿ ಮೊಬೈಲ್ ಫೋನ್ಗಳು ಬರ್ತಾರೆ, ಎಲ್ಲ ಟ್ರಾನ್ಸಿಷನ್ ಬರುತ್ತೆ. ಸೊ ಅಲ್ಲಿ ಒಂದು 1.7 ಮತ್ತು 5.0% ಇದು ಮಾಡ್ತಾ ಇದೆ. ಮತ್ತು ಅದರ್ಸ್ ಅಂತ 7.1 ಮತ್ತು 21.3% ಶೇರ್ ಮಾರ್ಕೆಟಲ್ಲಿ ಅದರ್ ಮೊಬೈಲ್ ಫೋನ್ಗಳಲ್ಲಿ ಮಾರಾಟ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿದ್ರೆ LG ತನ್ನ ಒಂದು ಹೊಸ ಮೊಬೈಲ್ ಫೋನನ್ನು ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದೆ. ಒಂದು LG Q9 ಅಂತ ಹೇಳ್ಬೋದು. ಸೊ ಹಾಗಾದರೆ ಒಂದು LG Q9 ಒಂದು ಸ್ಪೆಸಿಫಿಕೇಶನ್ ನೋಡಿದ್ರೆ ಒಂದು 6.1 ಲಾರ್ಜ್ ಡಿಸ್ಪ್ಲೇ ಈ ಮೊಬೈಲ್ ಫೋನ್ ಜೊತೆ ಬರ್ತಾ ಇದೆ. ಸೊ ಒಂದು ಫ್ರಂಟ್ ಕ್ಯಾಮ್ರಾ ನೋಡಿದ್ರೆ 8 ಮೆಗಾಪಿಕ್ಸೆಲ್ ಮತ್ತು ರೇರ್ ಕ್ಯಾಮ್ರಾ ಒಂದು 16 ಮೆಗಾಪಿಕ್ಸೆಲ್ನಲ್ಲಿ ಬರ್ತಾ ಇದೆ. ಒಂದು 4GB ಮತ್ತು 64GB ವೇರಿಯಂಟ್ನಲ್ಲಿ ಈ ಒಂದು ಮೊಬೈಲ್ ಫೋನ್ ಬರ್ತಾ ಇದೆ. ಒಂದು OS ನೋಡಿದ್ರೆ ಆಂಡ್ರಾಯ್ಡ್ ಪೈನಲ್ಲಿ ಈ ಒಂದು LG Q9 ಮೊಬೈಲ್ ಫೋನ್ ರಿಲೀಸ್ ಆಗುವ ಸಾಧ್ಯತೆ ಇದೆ. ನಂತರ ಒಂದು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ನೋಡಿದರೆ ಒಂದು 3000 mAh ಬ್ಯಾಟ್ರಿಯನ್ನು ಈ ಒಂದು ಮೊಬೈಲ್ ಫೋನ್ ಹೊಂದಿದೆ. ಒಂದು ಪ್ರೊಸೆಸರ್ ನೋಡಿದ್ರೆ ಸ್ನ್ಯಾಪ್ಡ್ರ್ಯಾಗನ್ 835 ಪ್ರೊಸೆಸರ್ ಈ ಒಂದು ಮೊಬೈಲ್ ಫೋನ್ ಹೊಂದಿದೆ. ಸೊ ಒಂದು ಲಾಸ್ಟ್ ನ್ಯೂಸ್ ಅಂತಲೇ ಹೇಳ್ಬೋದು. ಜರ್ಮನ್ ಫೆಡರಲ್ ಆಫೀಸ್ ಆಫ್ ರೇಡಿಯೇಷನ್ ಪ್ರೊಟೆಕ್ಷನ್ ಸಂಸ್ಥೆಯ ಅತಿ ಹೆಚ್ಚು ರೇಡಿಯೇಷನನ್ನು ಬಿಡುಗಡೆ ಮಾಡುವ ಒಂದು ಮೊಬೈಲ್ ಫೋನ್ಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಸೊ ಈ ಒಂದು ಪಟ್ಟಿ ಏನಾಗಿದೆ ಅಂತಂದರೆ ಶೋಮಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಂಸ್ಥೆ ರೇಡಿಯೇಷನ್ ಪಟ್ಟಿನ ಬಿಡುಗಡೆ ಮಾಡಿದೆ. ಅದೇ ರೀತಿ ಇಂಡಿಯನ್ ಯೂಟ್ಯೂಬರ್ಸ್ ತುಂಬ ಜನ ಒಂದು ಬೆಂಡ್ ಟೆಸ್ಟ್ ಮಾಡ್ತಾ ಇದ್ದಾರೆ ರೆಡ್ಮಿ ನೋಟ್ 7. ಸೊ ಈ ರೀತಿಯಾಗಿ ಸ್ವಲ್ಪ ಮುಜುಗರಕ್ಕೊಳಗಾಗಿದೆ ಅಂತ ಹೇಳ್ಬೋದು. ಇದರಿಂದ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಶೋಮಿಗೆ. ಸೊ ನೋಡ್ತಾ ಬರೋಣ, ಅತಿ ಹೆಚ್ಚು ರೇಡಿಯೇಷನ್ನ ಬಿಡುಗಡೆ ಮಾಡ್ತಕ್ಕಂಥ ಮೊಬೈಲ್ ಫೋನ್ಗಳು ಯಾವುದು ಈ ಒಂದು ಸಂಸ್ಥೆಯ ಪ್ರಕಾರ ಅಂತ ನೋಡಿದ್ರೆ ಶೋಮಿ MI A1 OnePlus 5T, ಶೋಮಿ MI Max 2, OnePlus 6T, HTC U12 Lite Live, then Xiaomi MI Mix 3, Google Pixel 3 XL, OnePlus 5, iPhone 7, Sony Xperia XZ1 Compact, and HTC Desire 12x12 Plus, Google Pixel 3, OnePlus 6, iPhone 8, Xiaomi Redmi Note ZTE X1 7 mini ಈ ಒಂದು ಮೊಬೈಲ್ ಫೋನ್ಗಳು ಅತಿ ಹೆಚ್ಚು ರೇಡಿಯೇಷನನ್ನು ಬಿಡುಗಡೆ ಮಾಡ್ತಾ ಇದೆ ಅಂತೆ.
ಸೊ ನೀವು ಕೇಳ್ಬೋದು ಏನು ರೇಡಿಯೇಷನು ಏನು ಬಿಡುಗಡೆ ಮಾಡಿದ್ರೆ ನಮಗೇನಾಗುತ್ತೆ ಅಂತ. ಸೊ ಸ್ನೇಹಿತರೆ, ನಿಮ್ಮೊಂದು ಹೆಚ್ಚು ಮೊಬೈಲ್ ಫೋನ್ಗಳು ರೇಡಿಯೇಷನ್ ಬಿಡುಗಡೆ ಮಾಡೋದ್ರಿಂದ ನಮಗೆ ಒಂದು ಬ್ರೈನ್ ಟ್ಯೂಮರ್ ಬರುವ ಸಾಧ್ಯತೆ ಇದೆ. ಆಮೇಲೆ ನಮ್ಮ ಒಂದು ದೇಹದ ಮೇಲೆ ತುಂಬ ಕೆಟ್ಟ ಪರಿಣಾಮನ ಈ ಒಂದು ರೇಡಿಯೇಷನ್ನಿಂದ ಬರುವ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಮೊಬೈಲ್ ಫೋನ್ ಅತಿ ಹೆಚ್ಚು ರೇಡಿಯೇಷನ್ ಬಿಡುಗಡೆ ಮಾಡ್ತಾ ಇದೆ ಅಂತ ಈ ಒಂದು ಸಂಸ್ಥೆ ಹೇಳಿದೆ. ಇನ್ನು ಅತಿ ಕಡಿಮೆ ರೇಡಿಯೇಷನ್ ಬಿಡುಗಡೆ ಮಾಡುವ ಒಂದು ಮೊಬೈಲ್ ಫೋನ್ಗಳ ಪಟ್ಟಿಯನ್ನು ಸಹಿತ ಇದು ಹೇಳಿದೆ. ಇಲ್ಲಿ ಒಂದು ಸ್ಯಾಮ್ಸಂಗ್ಗೆ ಒಂದು ಹ್ಯಾಪಿ ನ್ಯೂಸ್ ಅಂತ ಹೇಳ್ಬೋದು. ಹೌದು, ಒಂದು ಕಡಿಮೆ ಒಂದು ರೇಡಿಯೇಷನ್ ಬಿಡುಗಡೆ ಮೊಬೈಲ್ ಫೋನ್ಗಳ ಒಂದು ಪಟ್ಟಿ ನೋಡೋದಾದರೆ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ 8 ZTE X1 Elite, LG G7, ಸ್ಯಾಮ್ಸಂಗ್ ಗ್ಯಾಲಕ್ಸಿ A8, ಸ್ಯಾಮ್ಸಂಗ್ ಗ್ಯಾಲಕ್ಸಿ S8 Plus, ಸ್ಯಾಮ್ಸಂಗ್ ಗ್ಯಾಲಕ್ಸಿ S7 Edge, HTC U11 Life and LG Q6 Plus, then Samsung Galaxy S9 Plus, Motorola Moto G5 Plus, Motorola Moto Z, Samsung Galaxy J6 Plus, ZTE Blade A610, ZTE Blade A610, Samsung Galaxy J4 Plus, Samsung Galaxy S8 ಮತ್ತು ZTE Blade V9 ಈ ಒಂದು ಮೊಬೈಲ್ ಫೋನ್ಗಳು ಬೇರೆ ಒಂದು ಅವಾಗಲೇ ಲಿಸ್ಟೆಡಿಂದ ಹೆಚ್ಚು ರೇಡಿಯೇಷನ್ ಬಿಡುಗಡೆ ಮಾಡ್ತವೆ ಅಂತ. ಅದಕ್ಕೆ ಕಂಪೇರ್ ಮಾಡಿದರೆ ಇದು ಅದಕ್ಕಿಂತ ಕಡಿಮೆ ಒಂದು ಪ್ರಮಾಣದಲ್ಲಿ ರೇಡಿಯೇಷನ್ ಬಿಡುಗಡೆ ಮಾಡ್ತಾ ಇದೆ. ಸೊ ಇದು ಇವತ್ತಿನ ಟೆಕ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಎಲ್ಲ ಒಂದು ನ್ಯೂಸನ್ನು ಕವರ್ ಮಾಡಿದ್ದೀನಿ ಅನ್ಕೋತೀನಿ. ಮತ್ತೆ ಸಿಗೋಣ ಮತ್ತೆ ನಾಳಿನೊಂದು ವಿಡಿಯೋದಲ್ಲಿ. ಈ ಒಂದು ಮಾಹಿತಿ ನಿಮ್ಮ ಎಲ್ಲ ಸ್ನೇಹಿತರು ವಾಟ್ಸಪ್ ಗ್ರೂಪ್ಗಳಲ್ಲಿ ಮಿಸ್ ಮಾಡದೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೆ ನಾಳಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.